ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 15/5/2026. ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಮಹಾವೀರ ಮಕ್ಕಳೇ, ಮಾಯೆಯೊಂದಿಗೆ ನೀವು ಆತ್ಮಗಳು ಯುದ್ಧ ಮಾಡಬೇಕಾಗಿದೆ. ಅವರು ಪಾಂಡವರು ಮತ್ತು ಕೌರವರ ಯುದ್ಧವನ್ನು ತೋರಿಸಿದ್ದಾರೆ. ಸೈನ್ಯ ಇತ್ಯಾದಿ ಏನೇನೋ ಕುಳಿತು ತೋರಿಸುತ್ತಾರೆ. ಈ ಯುದ್ಧದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇದು ಗುಪ್ತವಾಗಿದೆ. ಇದನ್ನು ಈಗ ನೀವು ಮಾತ್ರ ತಿಳಿದುಕೊಂಡಿದ್ದೀರಿ. ತಂದೆ ಹೇಳುತ್ತಾರೆ, ನಿಮ್ಮ ಅತಿ ದೊಡ್ಡ ಶತ್ರು ಕಾಮವಿಕಾರವೇ ಆಗಿದೆ. ಯೋಗ ಬಲದಿಂದ ನೀವು ಇದರ ಮೇಲೆ ವಿಜಯ ಪಡೆಯುತ್ತೀರಿ. ಓಂ ನಮಃ ಶಿವಾಯ್. ಶಿವಬಾಬಾ ಮಕ್ಕಳಿಗೆ ತಿಳಿಸಿಕೊಡುತ್ತಿದ್ದಾರೆ ಅಂದರೆ ತಮ್ಮ ಸಮಾನರನ್ನಾಗಿ ಮಾಡುವ ಪುರುಷಾರ್ಥವನ್ನು ಮಾಡಿಸುತ್ತಿದ್ದಾರೆ. ನಾನು ಹೇಗೆ ಜ್ಞಾನ ಸಾಗರನಾಗಿದ್ದೇನೋ ಹಾಗೆಯೇ ಮಕ್ಕಳೂ ಆಗಬೇಕು. ಇದು ಮಧುರ ಮಕ್ಕಳಿಗೆ ಗೊತ್ತಿದೆ. ಎಲ್ಲರೂ ಸಮಾನರಾಗಲು ಸಾಧ್ಯವಿಲ್ಲ. ಪುರುಷಾರ್ಥವಂತೂ ಪ್ರತಿಯೊಬ್ಬರು ತಮ್ಮ ತಮ್ಮದೇ ಮಾಡಬೇಕಾಗುತ್ತದೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬಹಳ ಓದುತ್ತಾರೆ, ಆದರೆ ಎಲ್ಲರೂ ಸಮಾನವಾಗಿ ಪಾಸ್ವಿತಾನರ್ ಆಗುವುದಿಲ್ಲ. ಆದರೂ ಶಿಕ್ಷಕರು ಪುರುಷಾರ್ಥ ಮಾಡಿಸುತ್ತಾರೆ. ಮಕ್ಕಳಾದ ನೀವು ಕೂಡ ಪುರುಷಾರ್ಥ ಮಾಡುತ್ತಿದ್ದೀರಿ. ತಂದೆ ಕೇಳುತ್ತಾರೆ, ನೀವು ಏನಾಗುತ್ತೀರಿ? ಎಲ್ಲರೂ ಹೇಳುತ್ತಾರೆ, ನಾವು ಬಂದಿರುವುದೇ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯಾಗಲು. ಇದು ಸರಿಯಾಗಿದೆ. ಆದರೆ ನಿಮ್ಮ ನಡತೆಯನ್ನು ಕೂಡ ನೋಡಿ. ತಂದೆಯು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ, ಶಿಕ್ಷಕರು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ. ಯಾವುದೇ ಮನುಷ್ಯನನ್ನು ತಂದೆ, ಶಿಕ್ಷಕ ಮತ್ತು ಗುರು ಎಂದು ಕರೆಯಲಾಗುವುದಿಲ್ಲ. ಇದು ಒಬ್ಬ ತಂದೆಗೆ ಮಾತ್ರ ಹೇಳಲಾಗುತ್ತದೆ. ತಂದೆಯೂ ಆಗಿದ್ದಾರೆ, ಶಿಕ್ಷಕರೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಈ ತಂದೆಯನ್ನು ಯಾರು ಅರಿಯರು. ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಿ, ಶಿವಬಾಬಾ ನಮ್ಮ ತಂದೆಯೂ ಹೌದು, ಶಿಕ್ಷಕರೂ ಹೌದು, ಸದ್ಗುರುವೂ ಹೌದು ಎಂದು. ಆದರೆ ಅವರು ಹೇಗಿದ್ದಾರೋ ಹಾಗೆ ಅವರನ್ನು ತಿಳಿಯುವುದು ಕಷ್ಟವಾಗಿದೆ. ತಂದೆಯನ್ನು ತಿಳಿದರೆ ಶಿಕ್ಷಕ ಮರೆತು ಹೋಗುತ್ತದೆ, ನಂತರ ಗುರುವು ಮರೆತು ಹೋಗುತ್ತದೆ. ಗೌರವವನ್ನು ಮಕ್ಕಳು ತಂದೆಗೆ ಕೊಡಬೇಕು. ಗೌರವ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದರೆ, ತಂದೆ ಓದಿಸುವುದನ್ನು ಉತ್ತಮ ರೀತಿಯಲ್ಲಿ ಓದಿದರೆ ಗೌರವ ಕೊಟ್ಟಂತೆ. ತಂದೆಯಂತೂ ಬಹಳ ಮಧುರವಾಗಿದ್ದಾರೆ. ಆಂತರ್ಯದಲ್ಲಿ ಬಹಳ ಖುಷಿಯ ಮಟ್ಟ ಏರಿರಬೇಕು, ಅಪಾರ ಖುಷಿ ಇರಬೇಕು. ಪ್ರತಿಯೊಬ್ಬರು ತಮ್ಮನ್ನು ತಾವು ಕೇಳಿಕೊಳ್ಳಿ, ನಮಗೆ ಅಂತಹ ಖುಷಿ ಇದೆಯೇ? ಎಲ್ಲರ ಖುಷಿಯು ಒಂದೇ ಸಮಾನರಾಗಿರಲು ಸಾಧ್ಯವಿಲ್ಲ. ಶಿಕ್ಷಣದಲ್ಲಿಯೂ ಬಹಳ ವ್ಯತ್ಯಾಸವಿದೆ. ಆ ಶಾಲೆಗಳಲ್ಲಿಯೂ ಎಷ್ಟು ವ್ಯತ್ಯಾಸವಿರುತ್ತದೆ. ಅಲ್ಲಿ ಸಾಮಾನ್ಯ ಶಿಕ್ಷಕರು ಓದಿಸುತ್ತಾರೆ, ಇವರಂತೂ ಅಸಾಮಾನ್ಯರು. ಇಂತಹ ಶಿಕ್ಷಕರು ಯಾರೂ ಇರುವುದಿಲ್ಲ. ನಿರಾಕಾರ ತಂದೆ ಶಿಕ್ಷಕರು ಆಗುತ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣನ ಹೆಸರನ್ನು ನೀಡಿದ್ದರಾದರೂ ಅವರು ತಂದೆ ಹೇಗೆ ಆಗಲು ಸಾಧ್ಯ ಎಂದು ಅವರಿಗೆ ಗೊತ್ತಿಲ್ಲ. ಕೃಷ್ಣನಂತೂ ದೇವತೆಯಾಗಿದ್ದಾನೆ ಅಲ್ಲವೇ? ಹಾಗೆ ನೋಡಿದರೆ ಕೃಷ್ಣ ಎಂಬ ಹೆಸರು ಬಹಳಷ್ಟು ಜನರಿಗಿದೆ. ಆದರೆ ಕೃಷ್ಣ ಎಂದು ಕೂಡಲೇ ಶ್ರೀಕೃಷ್ಣನೇ ಕಣ್ಣ ಮುಂದೆ ಬರುತ್ತಾನೆ. ಅವನು ದೇಹಧಾರಿಯಾಗಿದ್ದಾನೆ ಅಲ್ಲವೇ? ಈ ಶರೀರವು ಅವನದಲ್ಲ ಅಲ್ಲವೇ? ಸ್ವತಃ ಹೇಳುತ್ತಾರೆ, ನಾನು ಈ ತನುವನ್ನು ಸಾಲವಾಗಿ ಪಡೆದಿದ್ದೇನೆ. ಮೊದಲು ಮನುಷ್ಯನಾಗಿದ್ದನು, ಈಗಲೂ ಮನುಷ್ಯನಾಗಿದ್ದಾನೆ. ಶ್ರೀಕೃಷ್ಣ ಭಗವಂತನಲ್ಲ, ಶಿವಬಾಬಾ ನಿರಾಕಾರರಾಗಿದ್ದಾರೆ. ಈಗ ನೀವು ಮಕ್ಕಳಾದ ನಿಮಗೆ ಎಷ್ಟೊಂದು ರಹಸ್ಯಗಳನ್ನು ತಂದೆ ತಿಳಿಸಿಕೊಡುತ್ತಾರೆ. ಆದರೆ ಮತ್ತೆ ಅಂತಿಮವಾಗಿ ತಂದೆ ಎಂದು ತಿಳಿಯುವುದು, ಶಿಕ್ಷಕ ಎಂದು ತಿಳಿಯುವುದು, ಗುರು ಎಂದು ತಿಳಿಯುವುದು ಸಾಧ್ಯವಾಗುತ್ತಿಲ್ಲ. ಪದೇ ಪದೇ ಮರೆತು ಹೋಗುತ್ತೀರಿ. ಬುದ್ಧಿಯು ದೇಹದಾರಿಗಳ ಕಡೆಗೆ ಹೋಗುತ್ತದೆ. ಅಂತಿಮವಾಗಿ ತಂದೆ ತಂದೆಯಾಗಿದ್ದಾರೆ, ಶಿಕ್ಷಕರಾಗಿದ್ದಾರೆ, ಸದ್ಗುರುವಾಗಿದ್ದಾರೆ ಎಂಬ ನಿಶ್ಚಯ ಬುದ್ಧಿ ಈಗ ಇಲ್ಲ. ಈಗ ಮರೆತು ಹೋಗುತ್ತೀರಿ. ವಿದ್ಯಾರ್ಥಿಗಳು ಎಂದಾದರೂ ಶಿಕ್ಷಕರನ್ನು ಮರೆಯುತ್ತಾರೆಯೇ? ಹಾಸ್ಟೆಲ್ನಲ್ಲಿ ಇರುವವರು ಶಿಕ್ಷಕರನ್ನು ಎಂದಾದರೂ ಮರೆಯುತ್ತಾರೆಯೇ? ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಇದ್ದಾರೆ ಎಂದರೆ ಪಕ್ಕಾ ಇರುತ್ತದೆ ಅಲ್ಲವೇ? ಇಲ್ಲಿ ಅದು ಕೂಡ ಪಕ್ಕಾ ನಿಶ್ಚಯವಿಲ್ಲ. ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿದೆ. ಹಾಸ್ಟೆಲ್ನಲ್ಲಿ ಕುಳಿತಿದ್ದಾರೆ ಎಂದರೆ ಖಂಡಿತ ವಿದ್ಯಾರ್ಥಿಗಳೇ ಆಗಿದ್ದಾರೆ. ಆದರೆ ಇದು ಪಕ್ಕಾ ನಿಶ್ಚಯವಿಲ್ಲ. ಆದರೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿದೆ. ಎಲ್ಲರೂ ತಮ್ಮ ತಮ್ಮ ಪುರುಷಾರ್ಥದ ಅನುಸಾರ
ಪದವಿಯನ್ನು ಪಡೆಯುತ್ತಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ. ಆ ಶಿಕ್ಷಣದಲ್ಲಿ ಯಾರೋ ವಕೀಲರು ಆಗುತ್ತಾರೆ, ಇನ್ನು ಕೆಲವರು ಇಂಜಿನಿಯರ್, ಡಾಕ್ಟರ್ ಆಗುತ್ತಾರೆ. ಇಲ್ಲಿ ನೀವು ವಿಶ್ವದ ಮಾಲೀಕರಾಗುತ್ತಿದ್ದೀರಿ. ಹಾಗಾದರೆ ಅಂತಹ ವಿದ್ಯಾರ್ಥಿಗಳ ಬುದ್ಧಿ ಹೇಗಿರಬೇಕು? ನಡತೆ, ವಾತಾವರಣ ಎಷ್ಟು ಚೆನ್ನಾಗಿರಬೇಕು? ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವು ಎಂದಿಗೂ ಅಳಬಾರದು. ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಎಂದಿಗೂ ಅಯ್ಯೋ ಭಗವಂತ ಎಂದು ಹೇಳಬಾರದು. ಅಯ್ಯೋ ಭಗವಂತ ಎಂದರೆ ಅದು ಅತ್ಯಂತ ಕೆಟ್ಟದಾಗಿ ಅಳುವುದು. ಈಗಿನವರೆಗೂ ಅಂತಹವರು ಅಳುತ್ತಾರೆ ಅಂದರೆ 100% ತಮೋಗುಣಿಗಳು. ಯಾರು ಅಳುತ್ತಾರೋ ಅವರನ್ನು 100% ತಮೋಗುಣಿ ಎಂದು ಹೇಳಲಾಗುತ್ತದೆ. ಆದ್ದರಿಂದ ತಂದೆ ಸ್ವಯಂ ಹೇಳುತ್ತಾರೆ, ಯಾರು ಅಳುತ್ತಾರೋ ಅವರು ಕಳೆದುಕೊಳ್ಳುತ್ತಾರೆ. ವಿಶ್ವದ ಶ್ರೇಷ್ಠಾತಿ ಶ್ರೇಷ್ಠ ಮಾಲೀಕತನವನ್ನು ಕಳೆದುಕೊಳ್ಳುತ್ತಾರೆ. ನಾವು ನರನಿಂದ ನಾರಾಯಣನಾಗಲು ಬಂದಿದ್ದೇವೆ ಎಂದು ಹೇಳುತ್ತಾರೆ. ಆದರೂ ಅಂತಹ ನಡತೆ ಎಲ್ಲಿದೆ? ತಂದೆಯಂತೂ ಬಹಳ ದೊಡ್ಡ ಗುರಿಯತ್ತ ಕರೆದೊಯ್ಯುತ್ತಾರೆ. ಕಲ್ಪಕಲ್ಪವು ತಂದೆ ಬಂದು ಅತಿ ದೊಡ್ಡ ಗುರಿಯತ್ತ ಕರೆದೊಯ್ಯುತ್ತಾರೆ. ಇವರು ಆ ಗುರಿಯನ್ನು ತಲುಪಿದ್ದಾನೆ ಎಂದಲ್ಲ, ಇಲ್ಲ, ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಲ್ಲರೂ ಪುರುಷಾರ್ಥ ಮಾಡುತ್ತಿದ್ದಾರೆ. ಕೆಲವರು ಉತ್ತಮ ರೀತಿಯಲ್ಲಿ ಪಾಸ್ ಆಗಿ ಸ್ಕಾಲರ್ಶಿಪ್ ಪಡೆಯುತ್ತಾರೆ, ಕೆಲವರು ಫೇಲ್ ಆಗುತ್ತಾರೆ. ನಂಬರ್ ವಾರ್ ಅಂತೂ ಇದ್ದೇ ಇರುತ್ತಾರೆ. ನಿಮ್ಮಲ್ಲಿಯೂ ಕೆಲವರು ಓದುತ್ತಾರೆ, ಕೆಲವರು ಓದುವುದೇ ಇಲ್ಲ. ಹಳ್ಳಿಯವರಿಗೆ ಓದುವುದು ಇಷ್ಟವಾಗದಿದ್ದಂತೆ ಹುಲ್ಲು ಕತ್ತರಿಸಲು ಹೇಳಿದರೆ ಖುಷಿಯಿಂದ ಹೋಗುತ್ತಾರೆ. ಅದರಲ್ಲಿ ಸ್ವತಂತ್ರ ಜೀವನ ಎಂದು ತಿಳಿಯುತ್ತಾರೆ. ಓದುವುದನ್ನು ಬಂಧನ ಎಂದು ತಿಳಿಯುತ್ತಾರೆ. ಅಂತಹವರು ಬಹಳಷ್ಟು ಜನರಿದ್ದಾರೆ. ಶ್ರೀಮಂತರಲ್ಲಿ ಜಮೀನ್ದಾರರು ಕೂಡ ಕಡಿಮೆ ಇಲ್ಲ. ತಮ್ಮನ್ನು ತಾವು ಸ್ವತಂತ್ರರು ಎಂದು ಬಹಳ ಖುಷಿಯಲ್ಲಿ ತಿಳಿದುಕೊಳ್ಳುತ್ತಾರೆ. ನೌಕರಿ ಎಂಬ ಹೆಸರಿಲ್ಲವಲ್ಲ, ಆಫೀಸ್ ಇತ್ಯಾದಿಗಳಲ್ಲಿ ಮನುಷ್ಯರು ನೌಕರಿ ಮಾಡುತ್ತಾರೆ. ಈಗ ನಿಮಗೆ ಮಕ್ಕಳಾದ ನಿಮಗೆ ತಂದೆ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ, ನೌಕರಿಗಾಗಿ ಓದಿಸುತ್ತಿಲ್ಲ. ನೀವು ಈ ಶಿಕ್ಷಣದಿಂದ ವಿಶ್ವದ ಮಾಲೀಕರಾಗುವವರಿದ್ದೀರಿ ಅಲ್ಲವೇ? ಬಹಳ ಶ್ರೇಷ್ಠ ಶಿಕ್ಷಣ ಇದಾಗಿದೆ. ಶಾಲೆಯಂತೂ ಹೌದು, ಆದರೆ ನೀವು ಯಾವುದೇ ನೌಕರಿ ಮಾಡಲು ಓದುತ್ತಿಲ್ಲ. ಹಾಗಾಗಿ ನೀವು ವಿಶ್ವದ ಮಾಲೀಕ, ಸ್ವತಂತ್ರರಾಗುತ್ತೀರಿ. ಮಾತು ಎಷ್ಟು ಸಹಜವಾಗಿದೆ. ಒಬ್ಬರೇ ಓದಿಸುತ್ತಾರೆ. ಇದರಿಂದ ನೀವು ಇಷ್ಟು ಶ್ರೇಷ್ಠ ಮಹಾರಾಜ ಮಹಾರಾಣಿಯಾಗುತ್ತೀರಿ, ಅದು ಕೂಡ ಪವಿತ್ರವಾಗಿ. ಯಾವುದೇ ಧರ್ಮದವರು ಬಂದು ಓದಲಿ ಎಂದು ನೀವು ಹೇಳುತ್ತೀರಿ. ಈ ಶಿಕ್ಷಣ ಬಹಳ ಶ್ರೇಷ್ಠವಾಗಿದೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಶಿಕ್ಷಣದಿಂದಲೇ ವಿಶ್ವದ ಮಾಲೀಕರಾಗುತ್ತಾರೆ. ಇದನ್ನು ತಂದೆ ಓದಿಸುತ್ತಾರೆ. ಈಗ ನಿಮ್ಮ ಬುದ್ಧಿ ಎಷ್ಟು ವಿಶಾಲವಾಗಿದೆ. ಹದ್ದಿನ ಬುದ್ಧಿಯಿಂದ ಬಾಬಾ ಬೇಹದ್ದಿನ ಬುದ್ಧಿಗೆ ತಂದಿದ್ದಾರೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಾವು ಕೂಡ ಬೇರೆಯವರನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡೋಣ ಎಂಬ ಖುಷಿ ಎಷ್ಟು ಇರುತ್ತದೆ. ವಾಸ್ತವದಲ್ಲಿ ನೌಕರಿಯಂತೂ ಅಲ್ಲಿಯೂ ಇರುತ್ತದೆ. ದಾಸದಾಸಿಯರು, ನೌಕರರು ಇತ್ಯಾದಿ ಬೇಕಲ್ಲವೇ? ಓದಿದವರ ಮುಂದೆ ಓದದವರು ಹೊರೆಯನ್ನು ಹೊರಬೇಕಾಗುತ್ತದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಉತ್ತಮ ರೀತಿಯಲ್ಲಿ ಓದಿ, ಆಗ ನೀವು ಈ ರೀತಿ ಆಗಬಹುದು. ಆದರೆ ಓದದಿದ್ದರೆ ಏನಾಗುತ್ತೀರಿ? ಓದದಿದ್ದರೆ ತಂದೆಯನ್ನು ಅಷ್ಟು ಗೌರವದಿಂದ ನೆನಪು ಕೂಡ ಮಾಡುವುದಿಲ್ಲ. ತಂದೆ ಹೇಳುತ್ತಾರೆ, ನೀವು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ಈ ರೀತಿ ಆಗುತ್ತೀರಿ. ಬಾಬಾ, ನೀವು ಹೇಗೆ ನಡೆಸುತ್ತೀರೋ ಹಾಗೆ ಎಂದು ಹೇಳುತ್ತಾರೆ. ತಂದೆಯು ಇವರ ಮೂಲಕವೇ ಶ್ರೀಮತವನ್ನು ಕೊಡುತ್ತಾರೆ ಅಲ್ಲವೇ? ಆದರೆ ಇವರ ಮತವನ್ನು ಪಡೆಯುವುದಿಲ್ಲ. ಮತ್ತೆ ಹಳೆಯ ಕೊಳೆತ ಮನುಷ್ಯ ಮತದಂತೆ ನಡೆಯುತ್ತಾರೆ. ಶಿವಬಾಬಾ ಈ ರಥದಲ್ಲಿ ಬಂದು ಮತ ಕೊಡುತ್ತಾರೆ ಎಂದು ನೋಡಿದರೂ ಕೂಡ ತಮ್ಮ ಮತದಂತೆ ನಡೆಯುತ್ತಾರೆ. ಅದಕ್ಕೆ ಪೈಸೆಯ ಕಿಮ್ಮತ್ತಿನ ಮತದಂತೆ ನಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ರಾವಣನ ಮತದಂತೆ ನಡೆದು ಈ ಸಮಯದಲ್ಲಿ ಕವಡೆ ಸಮಾನವಾಗಿದ್ದಾರೆ. ಈಗ ರಾಮ ಶಿವಬಾಬಾ ಮತ ಕೊಡುತ್ತಾರೆ. ನಿಶ್ಚಯದಲ್ಲೇ ವಿಜಯವಿದೆ. ಇದರಲ್ಲಿ ಎಂದಿಗೂ ನಷ್ಟವಾಗುವುದಿಲ್ಲ. ನಷ್ಟವನ್ನು ಕೂಡ ತಂದೆ ಲಾಭ ಮಾಡಿಕೊಡುತ್ತಾರೆ. ಆದರೆ ನಿಶ್ಚಯ ಬುದ್ಧಿಯವರಿಗೆ ಸಂಶಯ ಬುದ್ಧಿಯವರು ಇನ್ನೂ ಗೊಂದಲಕ್ಕೊಳಗಾಗುತ್ತಿರುತ್ತಾರೆ. ನಿಶ್ಚಯ ಬುದ್ಧಿಯವರು ಎಂದಿಗೂ ಗೊಂದಲಕ್ಕೊಳಗಾಗುವುದಿಲ್ಲ. ಶಿವಬಾಬಾ ಈ ರಥದ ಮೇಲೆ ಕುಳಿತಿದ್ದಾರೆ, ಅವರು ಮತ ಕೊಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಪಕ್ಕ ನಿಶ್ಚಯ ಬುದ್ಧಿಯ ಮಕ್ಕಳಿಗೆ
ಎಂದಿಗೂ ನಷ್ಟವಾಗಲು ಸಾಧ್ಯವಿಲ್ಲ. ಬಾಬಾ ಸ್ವಯಂ ಗ್ಯಾರಂಟಿ ಕೊಡುತ್ತಾರೆ. ಅನೇಕ ಮಕ್ಕಳು ಗೊಂದಲಕ್ಕೊಳಗಾಗುತ್ತಾರೆ. ಈ ಮತ ಇವರದ್ದೋ ಅಥವಾ ಶಿವಬಾಬರದ್ದೋ ಎಂದು ತಿಳಿದುಕೊಳ್ಳುವುದಿಲ್ಲ. ಇವರಂತೂ ಹೇಳುತ್ತಾರೆ ಯಾವಾಗಲೂ ಶಿವಬಾಬರ ಮತ ಎಂದೇ ತಿಳಿಯಿರಿ ಎಂದು. ಆದರೂ ಹೇಳುತ್ತಾರೆ ನನಗೆ ಈ ಮತ ಇಷ್ಟವಿಲ್ಲ ಎಂದು. ಅಂದರೆ ತಮ್ಮ ಮತ ಇಷ್ಟವಾಗಿದೆ ಎಂದರ್ಥ. ಮನುಷ್ಯ ಮತವನ್ನು ದೇಹದಾರಿಯ ಮತ ಎಂದು ಹೇಳಲಾಗುತ್ತದೆ. ದೇಹಿ ಅಭಿಮಾನಿಯ ಮತ ಅರ್ಧ ಕಲ್ಪವಿತ್ತು. ಅಲ್ಲಿ ದುಃಖದ ಮಾತೇ ಇರುವುದಿಲ್ಲ. ಇಲ್ಲಿ ಇರುವುದು ಮನುಷ್ಯ ಮತ. ಮನುಷ್ಯ ಮತ, ಈಶ್ವರೀಯ ಮತ, ದೈವಿ ಮತ ಎಂದು ಗಾಯನ ಮಾಡಲಾಗುತ್ತದೆ. ಈಗ ನಮಗೆ ಈಶ್ವರೀಯ ಮತ ಸಿಗುತ್ತಿದೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಯಾವ ಈಶ್ವರನ ಶ್ರೀಮತದಿಂದ ನೀವು ಮನುಷ್ಯರಿಂದ ದೇವತೆಯಾಗುತ್ತೀರೋ ಆ ಮಾತು ಸಿಗುತ್ತಿದೆ. ನಂತರ ಅಲ್ಲಿ ಸ್ವರ್ಗದಲ್ಲಿ ಸುಖವನ್ನೇ ಪಡೆಯುತ್ತೀರಿ. ಯಾವುದೇ ದುಃಖದ ಮಾತಿಲ್ಲ. ಅದೆಲ್ಲವೂ ಸ್ಥಿರವಾದ ಸುಖವಾಗಿರುತ್ತದೆ. ಈ ಸಮಯದಲ್ಲಿ ನೀವು ಅನುಭವಕ್ಕೆ ತರಬೇಕಾಗುತ್ತದೆ. ಭವಿಷ್ಯದ ಅನುಭವ ಬರುತ್ತದೆ. ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಯಾವಾಗ ಶ್ರೀಮತ ಸಿಗುತ್ತದೆಯೋ ತಂದೆ ಹೇಳುತ್ತಾರೆ ನಾನು ಕಲ್ಪಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ. ಅದನ್ನು ನೀವು ಮಾತ್ರ ತಿಳಿದುಕೊಂಡಿದ್ದೀರಿ. ಅವರ ಮತದಂತೆ ನಡೆಯುತ್ತೀರಿ. ತಂದೆ ಹೇಳುತ್ತಾರೆ ಮಕ್ಕಳೇ, ಗೃಹಸ್ಥ ವ್ಯವಹಾರದಲ್ಲಿ ಬೇಕಾದರೆ ಇರಿ, ಬಟ್ಟೆ ಇತ್ಯಾದಿ ಬದಲಾಯಿಸಿ ಎಂದು ಯಾರು ಹೇಳುತ್ತಾರೆ? ಬೇಕಾದರೆ ಏನನ್ನಾದರೂ ಧರಿಸಿ ಬಹಳಷ್ಟು ಜನರ ಸಂಪರ್ಕಕ್ಕೆ ಬರಬೇಕಾಗುತ್ತದೆ. ಬಣ್ಣದ ಬಟ್ಟೆಗಳಿಗೆ ನಿಷೇಧವಿಲ್ಲ. ಯಾವುದೇ ಬಟ್ಟೆ ಧರಿಸಿ, ಇವುಗಳಿಗೂ ನಿಮಗೂ ಯಾವುದೇ ಸಂಬಂಧವಿಲ್ಲ. ತಂದೆ ಸ್ಪಷ್ಟಪಡಿಸುತ್ತಾರೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಡಿ ಎಂದು. ಉಳಿದಂತೆ ಏನನ್ನಾದರೂ ಧರಿಸಿ ತಂದೆ ಹೇಳುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಇದನ್ನು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ. ಆತ್ಮವೇ ಪತಿತ ಮತ್ತು ಪಾವನವಾಗುತ್ತದೆ ಎಂದು ನಿಮಗೆ ಗೊತ್ತಿದೆ. ಪತಿತ ಆತ್ಮ, ಇದು ಪಾವನ ಆತ್ಮ ಎಂದು ಹೇಳುತ್ತಾರೆ. ಮಹಾತ್ಮರಿಗೂ ಮಹಾನ್ ಆತ್ಮ ಎಂದು ಹೇಳುತ್ತಾರೆ ಅಲ್ಲವೇ? ಮಹಾನ್ ಪರಮಾತ್ಮ ಎಂದು ಎಂದಿಗೂ ಹೇಳುವುದಿಲ್ಲ. ಸ್ವತಃ ತಂದೆ ಹೇಳುತ್ತಾರೆ ಮಹಾನ್ ಆತ್ಮ ಎಂದು. ಮಹಾನ್ ಪರಮಾತ್ಮ ಎಂಬ ಪದವನ್ನು ಎಂದು ಕೇಳಿರಲಿಕ್ಕಿಲ್ಲ. ಆದರೆ ಮನುಷ್ಯರು ಎಷ್ಟು ತಮೋಪ್ರಧಾನ ಬುದ್ಧಿಯವರಾಗಿದ್ದಾರೆ ಎಂದರೆ ಇಷ್ಟು ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಮಹಾನ್ ಪರಮಾತ್ಮ ಎಂದು ಹೇಳುವುದು ಶೋಭಿಸುವುದಿಲ್ಲ. ಪುಣ್ಯ ಪರಮಾತ್ಮ ಎಂದು ಎಂದಿಗೂ ಹೇಳುವುದಿಲ್ಲ. ಇಷ್ಟು ಸಹಜವಾದ ಮಾತನ್ನು ಯಾರಾದರೂ ತಿಳಿಸಿಕೊಟ್ಟಾಗ ಈಶ್ವರ ಸರ್ವವ್ಯಾಪಿ ಎಂದು ನೀವು ಹೇಗೆ ಹೇಳಲು ಸಾಧ್ಯ? ಸ್ವಯಂ ಹೇಳುತ್ತೀರಿ ಪಾಪಾತ್ಮ ಪುಣ್ಯಾತ್ಮ ಎಂದು. ಹಾಗಾದರೆ ಪರಮಾತ್ಮ ಬೇರೆಯಾದವರು ಅಲ್ಲವೇ? ಅರ್ಥ ಮಾಡಿಕೊಳ್ಳಲು ಎಷ್ಟು ಒಳ್ಳೆಯ ಮಾತುಗಳಿವೆ. ಸದ್ಗುರು ಸರ್ವರಿಗೂ ಸದ್ಗತಿ ಕೊಡುವವನು ಒಬ್ಬರೇ ತಂದೆಯಾಗಿದ್ದಾರೆ. ಅಲ್ಲಿ ಎಂದಿಗೂ ಅಕಾಲ ಮೃತ್ಯು ಸಂಭವಿಸುವುದಿಲ್ಲ. ಈಗ ಮಕ್ಕಳಾದ ನೀವು ತಿಳಿದುಕೊಳ್ಳುತ್ತೀರಿ ಬಾಬಾ ನಮಗೆ ಮತ್ತೆ ಅಂತಹ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ಎಂದು. ಮೊದಲು ಇದು ಬುದ್ಧಿಯಲ್ಲಿ ಇರಲಿಲ್ಲ. ಕಲ್ಪದ ಆಯುಷ್ಯು ಎಷ್ಟಿದೆ ಎಂದು ಕೂಡ ತಿಳಿದಿರಲಿಲ್ಲ. ಈಗ ಸಂಪೂರ್ಣ ಸ್ಮೃತಿ ಬಂದಿದೆ. ಆತ್ಮವನ್ನು ಪಾಪಾತ್ಮ ಮತ್ತು ಪುಣ್ಯಾತ್ಮ ಎಂದು ಕರೆಯಲಾಗುತ್ತದೆ ಎಂದು ಕೂಡ ಮಕ್ಕಳಿಗೆ ಗೊತ್ತಿದೆ. ಪಾಪ ಪರಮಾತ್ಮ ಎಂದು ಎಂದಿಗೂ ಹೇಳಲಾಗುವುದಿಲ್ಲ. ಮತ್ತೆ ಯಾರಾದರೂ ಪರಮಾತ್ಮ ಸರ್ವವ್ಯಾಪಿ ಎಂದರೆ ಅದು ಎಷ್ಟು ಅಜ್ಞಾನ. ಇದನ್ನು ತಂದೆಯೇ ಕುಳಿತು ತಿಳಿಸಿಕೊಡುತ್ತಾರೆ. ಈಗ ನೀವು ತಿಳಿದುಕೊಳ್ಳುತ್ತೀರಿ. ಪ್ರತಿ 5,000 ವರ್ಷಗಳ ನಂತರ ತಂದೆ ಬಂದು ಪಾಪಾತ್ಮರನ್ನು ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ ಎಂದು. ಒಬ್ಬರನ್ನಲ್ಲ, ಎಲ್ಲಾ ಮಕ್ಕಳನ್ನೂ ಮಾಡುತ್ತಾರೆ. ತಂದೆ ಹೇಳುತ್ತಾರೆ ನಿಮ್ಮನ್ನು ಮಕ್ಕಳನ್ನಾಗಿ ಮಾಡುವವನು ನಾನೇ. ಬೇಹದ್ದಿನ ತಂದೆಯಾಗಿದ್ದೇನೆ. ಅವಶ್ಯವಾಗಿ ಮಕ್ಕಳಿಗೆ ಬೇಹದ್ದಿನ ಸುಖವನ್ನು ಕೊಡುತ್ತೇನೆ. ಸತ್ಯಯುಗದಲ್ಲಿ ಪವಿತ್ರ ಆತ್ಮಗಳೇ ಇರುತ್ತಾರೆ. ರಾವಣನ ಮೇಲೆ ವಿಜಯ ಪಡೆಯುವುದರಿಂದಲೇ ನೀವು ಪುಣ್ಯಾತ್ಮರಾಗುತ್ತೀರಿ. ಮಾಯೆ ಎಷ್ಟು ವಿಘ್ನಗಳನ್ನು ತರುತ್ತದೆ ಎಂದು ನೀವು ಅನುಭವಿಸುತ್ತೀರಿ. ಪೂರ್ತಿ ಹೈರಾಣ್ ಮಾಡುತ್ತದೆ. ಮಾಯೆಯೊಂದಿಗೆ ಯುದ್ಧ ಹೇಗೆ ನಡೆಯುತ್ತದೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಅವರು ಪಾಂಡವರು ಮತ್ತು ಕೌರವರ ಯುದ್ಧವನ್ನು ತೋರಿಸಿದ್ದಾರೆ. ಸೈನ್ಯ ಇತ್ಯಾದಿ ಏನೇನೋ ಕುಳಿತು ತೋರಿಸುತ್ತಾರೆ. ಈ ಯುದ್ಧದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇದು ಗುಪ್ತವಾಗಿದೆ. ಇದನ್ನು ಈಗ ನೀವು ಮಾತ್ರ ತಿಳಿದುಕೊಂಡಿದ್ದೀರಿ. ಮಾಯೆಯೊಂದಿಗೆ ನಾವು ಆತ್ಮಗಳು ಯುದ್ಧ ಮಾಡಬೇಕಿದೆ.
ತಂದೆ ಹೇಳುತ್ತಾರೆ, ನಿಮ್ಮ ಅತಿ ದೊಡ್ಡ ಶತ್ರು ಕಾಮ ವಿಕಾರವೇ ಆಗಿದೆ. ಯೋಗ ಬಲದಿಂದ ನೀವು ಇದರ ಮೇಲೆ ವಿಜಯ ಪಡೆಯುತ್ತೀರಿ. ಯೋಗ ಬಲದ ಅರ್ಥವನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ. ಯಾರು ಸಂಪೂರ್ಣ ಸತೋಪ್ರಧಾನರಾಗಿದ್ದಾರೋ ಅವರೇ ಮತ್ತೆ ಸಂಪೂರ್ಣ ತಮೋಪ್ರಧಾನರಾಗಿದ್ದಾರೆ. ತಂದೆ ಸ್ವಯಂ ಹೇಳುತ್ತಾರೆ, ಅನೇಕ ಜನ್ಮಗಳ ಅಂತ್ಯದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ. ಅವರೇ ತಮೋಪ್ರಧಾನರಾಗಿದ್ದಾರೆ. ತತತ್ವಂ ಬಾಬಾ ಒಬ್ಬರಿಗೆ ಮಾತ್ರ ಹೇಳುವುದಿಲ್ಲ, ನಂಬರ್ ವಾರ್ ಎಲ್ಲರಿಗೂ ಹೇಳುತ್ತಾರೆ. ನಂಬರ್ ವಾರ್ ಯಾರ್ಯಾರು ಇದ್ದಾರೆ ಎಂದು ಇಲ್ಲಿ ನಿಮಗೆ ತಿಳಿಯುತ್ತದೆ ಎಂದು ನಿಮಗೆ ಬಹಳಷ್ಟು ತಿಳಿಯುತ್ತದೆ. ಮಾಲೆಯ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಶಾಲೆಯಲ್ಲಿ ಟ್ರಾನ್ಸ್ಫರ್ ಆದಾಗ ಎಲ್ಲರಿಗೂ ಗೊತ್ತಾಗುತ್ತದೆ ಅಲ್ಲವೇ? ರಿಸಲ್ಟ್ ಪೂರ್ತಿ ಹೊರ ಬರುತ್ತದೆ. ಬಾಬಾ ಮಗಳ ಬಳಿ ಕೇಳಿದರು, ನಿನ್ನ ಪೇಪರ್ ಎಲ್ಲಿಂದ ಬರುತ್ತದೆ? ಅವಳು ಹೇಳಿದಳು, ಲಂಡನ್ನಿಂದ. ಈಗ ನಿಮ್ಮ ಪೇಪರ್ ಎಲ್ಲಿಂದ ಬರುತ್ತದೆ? ಮೇಲಿನಿಂದ. ನಿಮ್ಮ ಪೇಪರ್ ಮೇಲಿನಿಂದ ಬರುತ್ತದೆ. ಎಲ್ಲರೂ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಎಷ್ಟು ಅದ್ಭುತವಾದ ಶಿಕ್ಷಣ ಇದಾಗಿದೆ. ಯಾರು ಓದಿಸುತ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಕೃಷ್ಣ ಭಗವಾನು ವಾಚ ಎಂದು ಹೇಳುತ್ತಾರೆ. ಶಿಕ್ಷಣದಲ್ಲಿ ಎಲ್ಲರೂ ನಂಬರ್ ವಾರ್ ಆಗಿದ್ದಾರೆ. ಹಾಗಾಗಿ ಖುಷಿಯು ನಂಬರ್ ವಾರ್ ಇರುತ್ತದೆ. ಅತೀಂದ್ರಿಯ ಸುಖವನ್ನು ಗೋಪ ಗೋಪಿಕೆಯರನ್ನು ಕೇಳಿ ಎಂಬ ಹಾಡು ಏನಿದೆ, ಇದು ಅಂತ್ಯದ ಮಾತಾಗಿದೆ. ಬಾಬಾರವರಿಗೆ ಗೊತ್ತಿದೆ, ಈ ಮಕ್ಕಳು ಎಂದಿಗೂ ಕೆಳಗೆ ಬೀಳುವವರಲ್ಲ ಎಂದು ತಂದೆ ತಿಳಿಸಿದ್ದಾರೆ. ಆದರೆ ಮತ್ತೇನಾಯಿತು ತಿಳಿಯದು. ಶಿಕ್ಷಣವನ್ನೇ ಓದುವುದಿಲ್ಲ, ಅದೃಷ್ಟದಲ್ಲಿ ಇಲ್ಲ. ಆ ಪ್ರಪಂಚದಲ್ಲಿ ಹೋಗಿ ನಿಮ್ಮ ಮನೆ ಕಟ್ಟಿಕೊಳ್ಳಿ ಎಂದು ಅವರಿಗೆ ಸ್ವಲ್ಪ ಹೇಳಿದರೆ ಸಾಕು, ತಕ್ಷಣ ಹೊರಟು ಬಿಡುತ್ತಾರೆ. ಇಲ್ಲಿಂದ ಹೊರಟು ಎಲ್ಲಿಗೆ ಹೋಗುತ್ತಾರೆ? ಅವರ ನಡತೆ, ಮಾತು, ಕೃತ್ಯಗಳೇ ಆಗಿರುತ್ತವೆ. ನಮಗೆ ಇಷ್ಟು ಸಿಕ್ಕರೆ ನಾವು ಹೋಗಿ ಬೇರೆಯಾಗಿ ಇರುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೆ. ನಡತೆಯಿಂದಲೇ ತಿಳಿಯುತ್ತದೆ. ತಂದೆ ಏನು ಅಂತರ್ಯಾಮಿಯಲ್ಲ, ಅವರ ನಡತೆಯಿಂದಲೇ ತಿಳಿಯುತ್ತದೆ. ಇದರ ಅರ್ಥ ನಿಶ್ಚಯವಿಲ್ಲ ಎಂದಾಗಿದೆ. ಅಸಹಾಯಕರಾಗಿ ಕುಳಿತಿದ್ದಾರೆ. ಜ್ಞಾನದ ಒಂದು ಹನಿ ಕೂಡ ತಿಳಿಯದವರು ಬಹಳಷ್ಟು ಜನರಿದ್ದಾರೆ. ಎಂದಿಗೂ ಕುಳಿತುಕೊಳ್ಳುವುದಿಲ್ಲ. ಮಾಯೆ ಓದಲು ಬಿಡುವುದಿಲ್ಲ. ಇಂಥವರು ಎಲ್ಲಾ ಸೆಂಟರ್ಗಳಲ್ಲಿ ಇರುತ್ತಾರೆ. ಎಂದಿಗೂ ಓದಲು ಬರುವುದೇ ಇಲ್ಲ. ಆಶ್ಚರ್ಯ ಅಲ್ಲವೇ? ಎಷ್ಟು ಶ್ರೇಷ್ಠ ಜ್ಞಾನವಿದೆ. ಭಗವಂತ ಓದಿಸುತ್ತಿದ್ದಾರೆ. ಸ್ವಲ್ಪವಾದರೂ ವಾಣಿ ಕೇಳಿ, ಪೂರ್ತಿಯಾಗಿ ಬರುವುದೇ ಇಲ್ಲ. ಬಾಬಾ ಹೇಳುತ್ತಾರೆ, ಈ ಕೆಲಸ ಮಾಡಬೇಡಿ ಎಂದು. ಆದರೂ ಕೇಳುವುದಿಲ್ಲ. ಅವಶ್ಯವಾಗಿ ಉಲ್ಟಾ ಕೆಲಸವನ್ನೇ ಮಾಡಿ ತೋರಿಸುತ್ತಾರೆ. ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಅದರಲ್ಲಿ ಎಲ್ಲಾ ಪ್ರಕಾರದವರು ಬೇಕಲ್ಲವೇ? ಮೇಲಿನಿಂದ ಕೆಳಗಿನವರೆಗೆ ಎಲ್ಲರೂ ಬೇಕಾಗಿದೆ. ಪದವಿಯಲ್ಲಿ ವ್ಯತ್ಯಾಸವಂತೂ ಇರುತ್ತದೆ. ಇಲ್ಲಿಯೂ ನಂಬರ್ ವಾರ್ ಪದವಿಗಳಿವೆ. ಅವಶ್ಯವಾಗಿ ವ್ಯತ್ಯಾಸವೇನಿದೆ ಎಂದರೆ ಅಲ್ಲಿ ಆಯುಷ್ ದೊಡ್ಡದು ಮತ್ತು ಸುಖವಿರುತ್ತದೆ. ಇಲ್ಲಿ ಆಯುಷ್ ಚಿಕ್ಕದು, ದುಃಖವಿದೆ. ಮಕ್ಕಳ ಬುದ್ಧಿಯಲ್ಲಿ ಅದ್ಭುತ ಮಾತುಗಳಿವೆ. ಈ ಡ್ರಾಮಾ ಹೇಗೆ ತಯಾರಾಗಿದೆ? ಮತ್ತೆ ಕಲ್ಪಕಲ್ಪವು ನಾವು ಅದೇ ಪಾತ್ರವನ್ನು ಮಾಡುತ್ತೇವೆ. ಕಲ್ಪಕಲ್ಪವು ಮಾಡುತ್ತಲೇ ಇರುತ್ತೇವೆ. ಇಷ್ಟು ಚಿಕ್ಕ ಆತ್ಮದಲ್ಲಿ ಎಷ್ಟು ಪಾತ್ರ ತುಂಬಿದೆ. ಅದೇ ಫೀಚರ್ಸ್, ಅದೇ ಆಕ್ಟಿವಿಟಿ. ಈ ಸೃಷ್ಟಿ ಚಕ್ರವು ಸುತ್ತುತ್ತಲೇ ಇರುತ್ತದೆ. ಆಗುವುದು ಆಗುತ್ತಿದೆ. ಈ ಚಕ್ರವು ಮತ್ತೆ ಪುನರಾವರ್ತನೆಯಾಗುತ್ತದೆ. ಸತೋ ಪ್ರಧಾನ, ಸತೋ ರಜೋ ತಮೋ ಹಂತಕ್ಕೆ ಬರುತ್ತೀರಿ. ಈ ಡ್ರಾಮಾದ ಚಕ್ರವು ಮತ್ತೆ ಮತ್ತೆ ಹಾಗೆಯೇ ಸುತ್ತುತ್ತಿರುತ್ತದೆ. ಇದರಲ್ಲಿ ಗೊಂದಲಕ್ಕೊಳಗಾಗುವ ಮಾತೇ ಇಲ್ಲ. ಸರಿ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ? ಆತ್ಮದ ತಂದೆ ಶಿವ ಬಾಬಾ ಆಗಿದ್ದಾರೆ ಎಂದು ಗೊತ್ತಿದೆ ಅಲ್ಲವೇ? ಯಾರು ಸತೋ ಪ್ರಧಾನರಾಗುತ್ತಾರೋ ಅವರೇ ಮತ್ತೆ ತಮೋ ಪ್ರಧಾನರಾಗುತ್ತಾರೆ. 84 ಜನ್ಮಗಳನ್ನು ನಂಬುತ್ತೀರಿ. ಮತ್ತೆ ಸತೋ ಪ್ರಧಾನರಾಗುವುದರಿಂದಲೇ ನೀವು ಆ ದೇವತೆಗಳಾಗುತ್ತೀರಿ. ತಂದೆಯನ್ನು ನೆನಪು ಮಾಡಿರಿ, ಆಗ ಸತೋ ಪ್ರಧಾನರಾಗುತ್ತೀರಿ. ಇದು ಒಳ್ಳೆಯದು ಅಲ್ಲವೇ? ಅಷ್ಟೇ, ಇಲ್ಲಿಯೇ ನಿಲ್ಲಿಸಿ ಬಿಡಬೇಕು? ಹೇಳಿ. ಬೇಹದ್ದಿನ ತಂದೆ ಈ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ. ಅವರೇ ಪತಿತ ಪಾವನರಾಗಿದ್ದಾರೆ. ತಂದೆ ಜ್ಞಾನವನ್ನು ಕೊಡುತ್ತಾರೆ. ಇದರಲ್ಲಿ ಶಾಸ್ತ್ರ ಇತ್ಯಾದಿಗಳ ಮಾತೇ ಇಲ್ಲ. ಶಾಸ್ತ್ರಗಳು ಆರಂಭದಲ್ಲಿ ಎಲ್ಲಿಂದ ಬರುತ್ತವೆ? ಇವುಗಳು ಯಾವಾಗ ಬಹಳಷ್ಟು ಹೆಚ್ಚಾಗುತ್ತವೆಯೋ ಆಗ ನಂತರ ಶಾಸ್ತ್ರಗಳನ್ನು ಮಾಡುತ್ತಾರೆ. ಸತ್ಯಯುಗದಲ್ಲಿ ಶಾಸ್ತ್ರಗಳೇ ಇರುವುದಿಲ್ಲ. ಪರಂಪರೆ ಎಂದು ಯಾವುದೂ ಇರುವುದಿಲ್ಲ. ಹೆಸರು ರೂಪ ಬದಲಾಗುತ್ತದೆ. ಒಳ್ಳೆಯದು. ಮಕ್ಕಳಿಗೆ ಗುಡ್ ಮಾರ್ನಿಂಗ್, ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ವಿಜಯೀ ಭವ.
ವಿಜಯಿಯಾಗಲು ಸದಾ ತಂದೆಯನ್ನು ಎದುರಿಟ್ಟುಕೊಳ್ಳಿ. ತಂದೆ ಏನು ಮಾಡಿದರೋ ಅದನ್ನು ನಾವು ಮಾಡಬೇಕು. ಪ್ರತಿ ಹೆಜ್ಜೆ ಹೆಜ್ಜೆಯ ಮೇಲೆ ತಂದೆಯ ಸಂಕಲ್ಪವೇ ಮಕ್ಕಳ ಸಂಕಲ್ಪ. ತಂದೆಯ ಮಾತುಗಳೇ ಮಕ್ಕಳ ಮಾತುಗಳಾಗಿದ್ದಾಗ ವಿಜಯಿಯಾಗಲು ಸಾಧ್ಯ. ಫಾಲೋ ಫಾದರ್ ಆಗಿರಿ, ಆಜ್ಞಾಕಾರಿಯಾಗಿ, ಆಗ ವಿಜಯಿ ರತ್ನಗಳಾಗಿಯೇ ಆಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.